ಅಸ್ಸಾಂನ ಗುವಾಹಟಿಯ ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲೋಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣವಾದ ಹೊಸ ಟರ್ಮಿನಲ್ ಕಟ್ಟಡವನ್ನು ಡಿಸೆಂಬರ್ 20ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ವಿಶೇಷ ಅಂದರೆ ಇದು ಪ್ರಕೃತಿ ಥೀಮ್ನಲ್ಲಿ ನಿರ್ಮಾಣವಾದ ದೇಶದ ಮೊದಲ ಟರ್ಮಿನಲ್. ಈ ವಿಮಾನ ನಿಲ್ದಾಣವನ್ನು 2032ರ ವೇಳೆಗೆ ಪ್ರತಿ ವರ್ಷ 1.31 ಕೋಟಿ ಪ್ರಯಾಣಿಕರು ಬಳಸೋ ಹಾಗೆ ಮಾಡೋ ಗುರಿ ಹೊಂದಲಾಗಿದೆ. ಸದ್ಯ ಈ ಟರ್ಮಿನಲ್ನ ಫೋಟೋ ಹಾಗೆ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹೌದು, ಇದಕ್ಕೆ ಖರ್ಚು ಮಾಡಿರೋದು ಎಷ್ಟು ಗೊತ್ತಾ? 5,000 ಕೋಟಿ ರೂಪಾಯಿ. 5,000 ಕೋಟಿ ರೂಪಾಯಿ ಮೊತ್ತದ ಪ್ರಾಜೆಕ್ಟ್ ಇದು. ಈ ಪೈಕಿ 1,000 ಕೋಟಿ ರೂಪಾಯಿ ನಿರ್ವಹಣೆಗೇನೆ ಅಂತಾನೆ ಮೀಸಲಿಡಲಾಗಿದೆ. ಈ ವಿಮಾನ ನಿಲ್ದಾಣ ಈಶಾನ್ಯದ ಪ್ರಮುಖ ವಾಯುಯಾನ ಕೇಂದ್ರವಾಗಿ ಬದಲಾಗುವ ನಿರೀಕ್ಷೆ ಇದೆ. ಈ ಹೊಸ ಟರ್ಮಿನಲ್ ಫೆಬ್ರವರಿಯಿಂದ ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ಸಿಗುತ್ತೆ. ಇಲ್ಲಿಂದ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವಿಮಾನಗಳು ಹಾರಾಟ ನಡೆಸುತ್ತೆ. ಸದ್ಯ ಅಸ್ತಿತ್ವದಲ್ಲಿರುವ ಟರ್ಮಿನಲ್ ಅನ್ನ ಸರಕು ಕೇಂದ್ರವಾಗಿ ಪರಿವರ್ತನೆ ಮಾಡಲಾಗುತ್ತೆ ಅಂತಾನೂ ಮೂಲಗಳು ತಿಳಿಸಿವೆ. ಸ್ಥಳೀಯ ಸಂಸ್ಕೃತಿಯನ್ನ ಬಿಂಬಿಸುವ ಆಧುನಿಕ ತಂತ್ರಜ್ಞಾನದಲ್ಲಿ ತಲೆ ಎತ್ತಿರೋ ಈ ಹೊಸ ಟರ್ಮಿನಲ್ 1.4 ಲಕ್ಷ ಚದರ ಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಸುಧಾರಿತ ತಂತ್ರಜ್ಞಾನದ ಮೂಲಕ ಸುಗಮ ಪ್ರಯಾಣದ ಅನುಭವವನ್ನ ಇದು ಕೊಡುತ್ತೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಇನ್ನು ಭಾರತೀಯ ವಾಸ್ತುಶಿಲ್ಪಿಗಳಿಂದ ವಿನ್ಯಾಸ ಮಾಡಿರೋ ಈ ಟರ್ಮಿನಲ್ ಅಸ್ಸಾಂನ ಶ್ರೀಮಂತ ಜೀವ ವೈವಿಧ್ಯ ಹಾಗೆ ಸಾಂಸ್ಕೃತಿಕ ಪರಂಪರೆಯಿಂದ ಸ್ಫೂರ್ತಿ ಪಡೆದುಕೊಂಡಿದೆ. ಪ್ರಕೃತಿಯ ಥೀಮ್ನಲ್ಲಿ ನಿರ್ಮಿಸಲಾಗಿರೋ ದೇಶದ ಮೊದಲ ವಿಮಾನ ನಿಲ್ದಾಣ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದಿ ಬಾಂಬೂ ಆರ್ಕಿಡ್ ಹೆಸರಿನ ಇದರ ವಿನ್ಯಾಸ ಅಸ್ಸಾಂನ ಐಕಾನಿಕ್ ಕೋಪೌ ಫೂಲ್ ಅಂದರೆ ಫಾಕ್ಸ್ಟೇಲ್ ಆರ್ಕಿಡ್ ಹಾಗೆ ಸ್ಥಳೀಯ ಬಿದಿರಿನ ಪ್ರಭೇದಗಳಾದ ಅಸ್ಸಾಂನ ಭೋಲುಕಾ ಬಿದಿರು ಹಾಗೆ ಅರುಣಾಚಲ ಪ್ರದೇಶದ ಅಪತಾನಿ ಬಿದಿರುಗಳಿಂದ ಪ್ರೇರಣೆ ಪಡೆದುಕೊಂಡಿದೆ. ಇದು ಈಶಾನ್ಯದ ಪರಿಸರ ಹಾಗೆ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಪ್ರತಿನಿಧಿಸುತ್ತೆ. ಬಿದಿರಿನಿಂದ ಪ್ರೇರಿತವಾದ ಒಳಾಂಗಣಕ್ಕೆ ಸುಮಾರು 140 ಮೆಟ್ರಿಕ್ ಟನ್ ಸ್ಥಳೀಯ ಮೂಲದ ಈಶಾನ್ಯ ಬಿದಿರನ್ನ ಬಳಕೆ ಮಾಡಲಾಗಿದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಿಂದ ಪ್ರೇರಿತವಾದ ಭೂದೃಶ್ಯಗಳನ್ನು ಪ್ರತಿಫಲಿಸೋ ದೃಶ್ಯಗಳು ಅಸ್ಸಾಂ ಪ್ರದೇಶದ ನೈಸರ್ಗಿಕ ಭೂದೃಶ್ಯವನ್ನ ಪ್ರತಿಬಿಂಬಿಸುವಂತೆ ವಿನ್ಯಾಸ ಮಾಡಿರೋ ಈ ಟರ್ಮಿನಲ್ ಪ್ರಯಾಣಿಕರ ನಿರ್ವಹಣಾ ಸಾಮರ್ಥ್ಯವನ್ನ ಗಣನೀಯವಾಗಿ ಹೆಚ್ಚಿಸುತ್ತೆ ಹಾಗೆ ಸಂಪರ್ಕವನ್ನ ಸುಧಾರಿಸುತ್ತೆ. ಹಾಗೆ ಅಸ್ಸಾಂ ಮತ್ತು ನೆರೆಯ ರಾಜ್ಯಗಳಲ್ಲಿ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಯನ್ನ ಹೆಚ್ಚಿಸುತ್ತೆ ಅಂತ ನಿರೀಕ್ಷಿಸಲಾಗಿದೆ.